ಅರ್ಥ ಏನಪ್ಪ ಅಂದ್ರೆ ಅದು ಅವತ್ತು ಮುಗಿದೋಗ್ಬಿಡ್ತು. ಇವತ್ತು ಹುಕ್ಕೇರಿ ಅವ್ರ ಸುಪರ್ದಿಲ್ಲಿ ಉಳಿತು. ಇನ್ನು ಗೋಕಾಕ್ ತಾಲೂಕದ್ದು ಸಹಿತ ಅಂದರೆ ಮುಂದಿನ ದಿನದಲ್ಲಿ ಏನಾದರೂ ಗೋಕಾಕ್ ತಾಲೂಕದು ಅಥವಾ ಮೂಡಲಗಿ ತಾಲೂಕದ ರಾಜಕೀಯದಲ್ಲಿ ಅವ್ರು ಹಸ್ತಕ್ಷೇಪ ಮಾಡಬಹುದು ಅನ್ನೋದಿರ್ಬೋದು, ಮತ್ತೊಂದು ಇರ್ಬೋದು, ಅಥವಾ ಇರಲಿಕ್ಕಿಲ್ಲ. ನಾವು ಅದು ಒಂದೇ ದೃಷ್ಟಿಯಿಂದ ಹೊಂದಾಣಿಕೆ ಆಗ್ಯದ ಮಾಡ್ಯದಂತ ಹೇಳುವಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗಂತೇಳಿ ಅದನ್ನು ಮೌನವಾಗಿ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಜನಕ್ಕೆ ತಿಳಿಸೋ ಕೆಲಸ, ಮಾಧ್ಯಮದ ಕೆಲಸ ಏನಪ್ಪ ಅಂದ್ರೆ ಇದು ನಡೀತಾ ಇದೆ, ನೀವು ಡಿಸೈಡ್ ಮಾಡಿರಿ ಅಂದಂಗೆ. ಯಾಕಂದರೆ ಜನಸಾಮಾನ್ಯರಿಗೆ ಎಷ್ಟಾದಷ್ಟು ಸತ್ಯ ಗೊತ್ತಾಗಿದೆ, ಏನೇ ಸತ್ಯ ಗೊತ್ತಾವೆ ಜನಸಾಮಾನ್ಯರಿಗೆ ಗೊತ್ತಿಲ್ಲಂತೂ ಅಲ್ಲ. ಯಾಕಂದರೆ ಜನಸಾಮಾನ್ಯರು ತೀವ್ರವಾಗಿ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ, ಅವ್ರಿಗೂ ಸಹಿತ ಇದೆಲ್ಲ ಗೊತ್ತಾಗ್ತಾ ಇರ್ತದೆ ಸರಿನಾ ತಪ್ಪ ಅಂತ. ಹೀಗಾಗಿ ಇವತ್ತು ಜನರು ಹೆಚ್ಚಿಗೆ ಅದರ ಪರಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ವಿರೋಧ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಮೊನ್ನೆ ನಡೆದಂಥ DCC ಬ್ಯಾಂಕಿನ ಎಲೆಕ್ಷನ್ ಸಂದರ್ಭದಲ್ಲ ಇಬ್ಬರ ಮಧ್ಯದಲ್ಲೇ ಒಂದು ಸಮತೋಲನದ ಏನಪ್ಪ ಅಂದರೆ ಅಧಿಕಾರ ಉಳಿತು. ಅದು ಹುಕ್ಕೇರಿ ಉಳಿಸಿಕೊಳ್ಳಿ ಅವರು ಯಶಸ್ವಿ ಆದರು. DCC ಬ್ಯಾಂಕಿನ ಶಕ್ತಿ ಅದರಲ್ಲಿ ತಮ್ಮ ಶಕ್ತಿ ತೋರಿಸೋದ್ರೆ ಜಾರಕಿಹೊಳಿ ಸಹೋದರ ಯಶಸ್ವಿ ಆದರು. ಇದೆಲ್ಲ ಈಗಾಗಲೇ ನಡೆದು ಹೋದ ಘಟನೆಗಳು. ಈಗಂತೆ ಅದು ಮತ್ತು DCC ಬ್ಯಾಂಕಿನ ಶಾಂತ ಆಗಿದೆ. ನಿಜವಾಗಿ ರೈತರ ಸಲುವಾಗಿ ಅಂತ ಎಲ್ಲರೂ ಹೇಳಿದರು. ಇವತ್ತು ರೈತರ ಆ ಗೋಡೌನ್ ಬಗ್ಗೆ ಆಗಲಿ ಅಥವಾ ಮಾರ್ಕೆಟ್ ಬಗ್ಗೆ ಆಗಲಿ ಯಾರು ಚರ್ಚೆ ಮಾಡ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಿರ್ಲಿಪ್ತ ಇರೋದನ್ನು ನಾವು ನೋಡ್ತಾ ಇದ್ವಿ. ಅದೇನೋ ನಮ್ಮ ಇಂಟರ್ವ್ಯೂದಲ್ಲಿ ಹೇಳಿದರು, ನಮ್ಮ 185 ಗೋಡೌನ್ಗಳು ಮಾಡಿದ್ದೀನಿ ಅಂತೇಳಿ, ಇನ್ನು ಮುಂದಿನ ಮಾಡಿಸ್ತೀನಿ ಅನ್ನೋಂಥ ಮಾತೇನೋ ಮಾತಾಡಿದ್ರು. ನೀವು ವಿಚಾರ ಮಾಡುವಂಥ ವಿಷಯ ಅಂತ ಹೇಳಿದ್ರು. ಏನು ಮಾಡ್ತಾರೆ ನೋಡೋಣ, ಅದನ್ನು ಕಾದು ನೋಡಬೇಕಾಗಿದೆ, ಏನು ಮಾಡ್ತಾರೆ ಅಂತೇಳಿ. ಅದೇನೋ ಆಗಲಿ, ಅವರವರ ಹೊಂದಾಣಿಕೆ ಇರಲಿ ಬಿಡಲಿ ತಿಳಿಸಿ ಸೆಕೆಂಡರಿ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ರಾಜಕೀಯದಲ್ಲಿ ಎಲ್ಲನೂ ವೈರತ್ವ ಮಾಡ್ಕೊಂಡು ಹೋಗ್ಬೇಕು, ಜಿದ್ದಾಜಿದ್ದಿ ಮಾಡಬೇಕು ಅನ್ನೋದಲ್ಲ. ಹಾಗಂತ ತಿಳ್ಕೊಂಡು ಜನರಿಗೆ ಸುಳ್ಳು ಹೇಳಿದ್ರೆ ಏನೂ ಅವಶ್ಯಕತೆ ಇಲ್ಲ. ನಾವು ಒಂದಿದ್ದೀವಪ್ಪ, ನಾವು ಆದರೂ ಜನರಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಸಂತೋಷ.